ಮುಖ್ಯ ಶಾಸ್ತ್ರೀಯ ನಾಟ್ಯ ರೂಪದಲ್ಲಿ ರಾಜ್ಯಾಶ್ರಯದಲ್ಲಿ ಈ ಕೆಳಗಿನ ಯಾವ ಕಲಾರೂಪ ಬೆಳೆಯಿತು? ಇಂಪಾರ್ಟೆಂಟ್ ಕ್ವಶನ್. ಯಕ್ಷಗಾನ, ಭೂತ ನೃತ್ಯ, ನಂದಿಕೋಲ ಕುಣಿತ, ಭರತನಾಟ್ಯ. ಮುಖ್ಯ ಶಾಸ್ತ್ರೀಯ ನಾಟ್ಯ ರೂಪದಲ್ಲಿ ರಾಜಾಶ್ರಯದಲ್ಲಿ. ಸರಿಯಾದಂತ ಉತ್ತರ ಭರತನಾಟ್ಯ. ರೈಟ್ ಆನ್ಸರ್. ಭರತನಾಟ್ಯ ಸರಿಯಾದಂತ ಉತ್ತರ. ಭರತನಾಟ್ಯ ಮುಖ್ಯ ಶಾಸ್ತ್ರೀಯ ನಾಟ್ಯ ರೂಪದಲ್ಲಿ ರಾಜ್ಯಾಶ್ರಯದಲ್ಲಿ ಈ ಕೆಳಗಿನ ಯಾವ ಕಲಾರೂಪ ಬೆಳೆಯಿತು ಅಂತಂದ್ರ ಭರತನಾಟ್ಯ ಬೆಳೀತು ನೋಡಿ. ಗ್ರಹಗಳು, ಸೌರವ್ಯೂಹದ ಗ್ರಹಗಳು ಗಾತ್ರಗಳಿಗೆ ಅನುಗುಣವಾಗಿ ಈ ಕೆಳಗಿನ ಯಾವುದು ಸರಿಯಾದ ಕ್ರಮ ಜೋಡಣೆಯಾಗಿದೆ? ಗಾತ್ರಗಳಿಗೆ ಅನುಗುಣವಾಗಿ ಅತಿ ದೊಡ್ಡ ಗ್ರಹ, ಅತಿ ದೊಡ್ಡ ಎರಡನೇ ಗ್ರಹ, ಮೂರನೇ ಗ್ರಹ, ಈ ತರ ದೊಡ್ಡ ಗ್ರಹದಿಂದ ಚಿಕ್ಕ ಗ್ರಹದ ಕಡೆಗೆ. ಎಕ್ಸಲೆಂಟ್. ಅತಿ ದೊಡ್ಡ ಗ್ರಹ ಅಂದ್ರೆ ಗುರು ಗ್ರಹ. ನೆಕ್ಸ್ಟ್ ಶನಿ. ಅತಿ ದೊಡ್ಡ 5ನೇ ಗ್ರಹ ಇದು. ಸೌರಮಂಡಲದಲ್ಲಿ ಅತಿ ಚಿಕ್ಕ ಗ್ರಹ ಇದು. ದೊಡ್ಡ ಗ್ರಹದಿಂದ ಚಿಕ್ಕ ಗ್ರಹದ ಕಡೆಗೆ ಅನುಕ್ರಮವಾಗಿ ಬರೋದಾಗ ದೊಡ್ಡ ಗ್ರಹ ಅಂತಂದ್ರೆ ಗುರು, ಅತಿ ದೊಡ್ಡ 2ನೇ ಗ್ರಹ ಅಂದ್ರೆ ಶನಿ, ಅತಿ ದೊಡ್ಡ 3ನೇ ಗ್ರಹ ಅಂತಂದ್ರೆ ಯುರೇನಸ್, ಅತಿ ದೊಡ್ಡ 4ನೇ ಗ್ರಹ ಅಂತಂದ್ರೆ ನೆಪ್ಚೂನ್, ಅತಿ ದೊಡ್ಡ 5ನೇ ಗ್ರಹ ಅಂತಂದ್ರೆ ಭೂಮಿ. ಕ್ವಶನ್ ಏನ್ ಕೇಳ್ಯಾನಂದ್ರ ಒಳ ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳ್ಯಾನ. ಒಳ ಗ್ರಹಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಗ್ರಹ ಅಂತಂದ್ರೆ ಭೂಮಿ. ಸೌರಮಂಡಲದಲ್ಲಿ ಯಾವ ಗ್ರಹ ನೋಡಲು ಅತ್ಯಂತ ಕುರುಪಿಯಾಗಿದೆ? ನೋಡ್ಲಕ್ ಬಹಳ ಕುರುಪಿ ಇದೆ ಅದು. ಭೂಮಿ ನೋಡಿ, ನೋಡ್ಲಕ್ ಬಹಳ ಸುಂದರವಾಗಿದೆ. ಶನಿ ನೋಡಿ, ಇಡೀ ಸೌರಮಂಡಲದಲ್ಲಿ ನೋಡಲು ಅತಿ ಸುಂದರವಾದ ಗ್ರಹ ಅಂತಂದ್ರೆ ಶನಿ, ಬಹಳ ನೋಡ್ಲಕ್ ಕುರುಪಿಯಾದ ಗ್ರಹ ಅಂತಂದ್ರ ಭೂಮಿ. ಹಾಲಿನ ಸಾಂದ್ರತೆಯನ್ನು ಕಂಡುಹಿಡಿಯಲು ಉಪಯೋಗಿಸುವ ಉಪಕರಣ ಯಾವುದು? ಲ್ಯಾಕ್ಟೋಮೀಟರ್, ಥರ್ಮೋಮೀಟರ್, ಹೈಡ್ರೋಮೀಟರ್, ಮೊನೋಮೀಟರ್. ಯಾವ ಮೀಟರ್ ಅನ್ನು ಬಳಸ್ತಾರೆ? ಹಾಲಿನ ಸಾಂದ್ರತೆಯನ್ನು ಕಂಡುಹಿಡಿಯಲು ಉಪಯೋಗಿಸುವ ಉಪಕರಣ ಯಾವುದು? ಸರಿಯಾದಂತ ಉತ್ತರ ಲ್ಯಾಕ್ಟೋಮೀಟರ್. ಲ್ಯಾಕ್ಟೋಮೀಟರ್ ರೈಟ್ ಆನ್ಸರ್. ಹಾಲಿನ ಸಾಂದ್ರತೆಯನ್ನು ಕಂಡುಹಿಡಿಯಲು ಉಪಯೋಗಿಸುವ ಉಪಕರಣ ಯಾವುದಂದ್ರ ಲ್ಯಾಕ್ಟೋಮೀಟರ್. ಈ ಕೆಳಗಿನ ರಾಜ್ಯಗಳಲ್ಲಿ ಯಾವ ರಾಜ್ಯವು ತೆಲಂಗಾಣ ರಾಜ್ಯದೊಂದಿಗೆ ಗಡಿರೇಖೆಯನ್ನು ಹಂಚಿಕೊಂಡಿಲ್ಲ? ಮಹಾರಾಷ್ಟ್ರ, ಕರ್ನಾಟಕ, ಜಾರ್ಖಂಡ್, ಛತ್ತೀಸ್ಗಢ. ಮಹಾರಾಷ್ಟ್ರ ಹಂಚಿಕೊಂಡದ, ಕರ್ನಾಟಕ ರಾಜ್ಯ ಹಂಚಿಕೊಂಡದ, ಮತ್ತೆ ಛತ್ತೀಸ್ಗಢ ರಾಜ್ಯ ಹಂಚಿಕೊಂಡದ. ಯಾವ್ದು ಹಂಚಿಕೊಂಡಿಲ್ಲ ಅಂತಂದ್ರೆ ಜಾರ್ಖಂಡ್ ಹಂಚಿಕೊಂಡಿಲ್ಲ ನೋಡಿ. ಜಾರ್ಖಂಡ್ ರಾಜ್ಯ ಇದೆಯಲ್ಲ, ಇದು ಹಂಚಿಕೊಂಡಿಲ್ಲ. ಕರೆಕ್ಟಾ? ಜರಿಯಾ ಎಂಬ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಎಲ್ಲಿದೆ? ಜರಿಯಾ. ಜಾರ್ಖಂಡ್ ರಾಜ್ಯದ ಜರಿಯಾ ನೋಡಿ. ಜಾರ್ಖಂಡ್ ರಾಜ್ಯದ ಧನ್ಬಾದ್ ಜಿಲ್ಲೆಯ ಜರಿಯಾ.
ಬೆಟ್ಲಾ ಎಂಬ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಬೆಟ್ಲಾ ಎಂಬ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತಂದ್ರೆ ಜಾರ್ಖಂಡದಲ್ಲಿದೆ ನೋಡಿ. ಬೆಟ್ಲಾ ಎಂಬ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರ್ತದೆ. ಬೆಟ್ಲಾ ಫೇಮಸ್. ಕೆಲವು ದೇಶಗಳ ಹೆಸರುಗಳು, ಆ ದೇಶಗಳ ನಾಣ್ಯಗಳ ಹೆಸರನ್ನ ಕೊಡಲಾಗಿದೆ, ಅವುಗಳನ್ನ ಸರಿಯಾದ ಅನುಕ್ರಮದಲ್ಲಿ ಬರೆಯಿರಿ. ಥೈಲ್ಯಾಂಡದ ಕಾಯಿನ್ ಹೆಸರು ಏನಂದ್ರೆ ಬಹತ್ ಅನ್ನುವಂಥ ಕಾಯಿನ್. ಇಟಲಿಯ ಕಾಯಿನ್ ಹೆಸರೇನು ಅಂತಂದ್ರೆ ಇಟಲಿಯ ಕಾಯಿನ್ ಹೆಸರು ಯುರೋ. ಕರೆಕ್ಟ್. ಬಾಂಗ್ಲಾದೇಶದ ಕಾಯಿನ್ ಹೆಸರು ಏನಂದ್ರೆ ಟಾಕಾ. ದಕ್ಷಿಣ ಆಫ್ರಿಕಾದ ಕಾಯಿನ್ ಹೆಸರು ರ್ಯಾಂಡ್ ಅನ್ನುವಂಥ ಕಾಯಿನ್ ಅಥವಾ ರಾಂಡ್ ಅಂತ ಕರೀತಾರೆ. ರಾಂಡ್ ಅಥವಾ ರ್ಯಾಂಡ್ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರುವಂತ ಕಾಯಿನ್. ಇದರಾಗ ನೀವು ಕರೆಕ್ಟ್ ಹೊಂದಿಸಬೇಕು, ಯಾವ್ದು ಕರೆಕ್ಟ್ ಆಗ್ತದ. ಆಲ್ರೆಡಿ ನಾ ಹೇಳಿನಿ, ನೀವು ಹೊಂದಿಸ್ರಿ. ಮತ್ತೆ ಹೊಂದಿಸಿದ್ರೆ ಕರೆಕ್ಟಾ? ಹೇಳಿಕೊಟ್ಟಿನಿ ಒಂದು ತಪ್ಪ ಹಾಕಿದ್ರೆ ಉಪಯೋಗ ಇಲ್ಲ. 90% ಹಾಕ್ಯಾರ, 85% ಹಾಕ್ಯಾರ. ಇರ್ಲಿ. ನೆಕ್ಸ್ಟ್ ಒಂದೇದ ರೈಟ್ ಆನ್ಸರ್. ಮ್ಯಾಕ್ಮೋಹನ್ ಲೈನ್ ಕೆಳಕಂಡ ಯಾವ ಎರಡು ದೇಶಗಳ ನಡುವಿನ ಗಡಿರೇಖೆಯಾಗಿದೆ? ಮ್ಯಾಕ್ಮೋಹನ್ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಭಾರತ ಟಿಬೆಟ್, ಭಾರತ ಚೀನಾ, ಭಾರತ ಪಾಕಿಸ್ತಾನ್. ಎಕ್ಸಲೆಂಟ್. ಭಾರತ ಚೀನಾ ನೋಡಿ. ಮ್ಯಾಕ್ಮೋಹನ್ ಲೈನ್ ಕೆಳಕಂಡ ಯಾವ ಎರಡು ದೇಶಗಳ ನಡುವಿನ ಗಡಿರೇಖೆಯಾಗಿದೆ ಅಂದ್ರೆ ಭಾರತ ಮತ್ತು ಚೀನಾಗಳ ನಡುವಿನ ಗಡಿರೇಖೆಯಾಗಿದೆ. ರ್ಯಾಡ್ಕ್ಲಿಫ್ ಎಂಬುವುದು ಭಾರತ ಮತ್ತು ಪಾಕಿಸ್ತಾನ್. ಕರ್ನಾಟಕದ ಹಾಸನದಲ್ಲಿರುವ ಇಸ್ರೋ ಸಂಸ್ಥೆ ಘಟಕದಲ್ಲಿ ಈ ಕೆಳಕಂಡ ಯಾವ ಚಟುವಟಿಕೆಗಳನ್ನ ನಡೆಸಲಾಗುತ್ತದೆ? ಉಡಾವಣೆ ನಂತರದ ಕಾರ್ಯಾಚರಣೆಗಳು, ಉಪಗ್ರಹ ವಿನ್ಯಾಸ ಮತ್ತು ನಿರ್ಮಾಣ, ಬಾಹ್ಯಾಕಾಶ ಅನ್ವೇಷಣೆಯ ಅನ್ವಯ ಕಾರ್ಯಕ್ರಮಗಳ ವಿನ್ಯಾಸ, ಉಡಾವಣಾ ವಾಹನದ ಅಭಿವೃದ್ಧಿ. ಕರೆಕ್ಟ್ ಆನ್ಸರ್ ಮಾಡ್ತಾರೆ. ಇಂಪಾರ್ಟೆಂಟ್ ಕ್ವಶನ್ ಸರ್. ಕರ್ನಾಟಕದ ಹಾಸನದಲ್ಲಿರುವ ಇಸ್ರೋ ಸಂಸ್ಥೆಯ ಘಟಕದಲ್ಲಿ ಈ ಕೆಳಕಂಡ ಯಾವ ಚಟುವಟಿಕೆಗಳನ್ನ ನಡೆಸಲಾಗುತ್ತದೆ ಅಂದ್ರೆ ಎ ರೈಟ್ ಆನ್ಸರ್. ಉಡಾವಣೆ ನಂತರದ ಕಾರ್ಯಾಚರಣೆಗಳು ರೈಟ್ ಆನ್ಸರ್. ಉಡಾವಣೆ ನಂತರದ ಕಾರ್ಯಾಚರಣೆಗಳು. ಕೆಳಗೆ ಕೊಟ್ಟಿರುವ ಗುಂಪುಗಳಲ್ಲಿ ಯಾವ ಗುಂಪು ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳನ್ನು ಗುರುತಿಸುತ್ತದೆ? ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ಅಸಾಂಪ್ರದಾಯಿಕ ಅಂದ್ರೆ ಏನು? ಯಾವ ಶಕ್ತಿ ಸಂಪನ್ಮೂಲಗಳನ್ನ ಬಳಕೆ ಮಾಡಿದಂತೆ ಯಾವತ್ತೂ ನಾಶ ಆಗಲ್ಲೋ ಅದನ್ನ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂತ ಕರೀತೀವಿ. ಯಾವ ಶಕ್ತಿ ಸಂಪನ್ಮೂಲಗಳನ್ನ ಬಳಕೆ ಮಾಡಿದಂಗ ಅದು ನಾಶ ಆಗ್ಲಿಲ್ಲ ಅಂತಂದ್ರ ಅಸಾಂಪ್ರದಾಯಿಕ. ಅದು ನಾಶ ಆಗ್ತಿತ್ತು, ಅದು ಎಚ್ಚರಿಕೆ ಕೊಡ್ತಿತ್ತು, ನೋಡಪ್ಪ ಇನ್ನು ಕೆಲವೇ ದಿನಗಳಲ್ಲಿ ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ, ನನ್ನ ನೋಡಿ ಯೂಸ್ ಮಾಡು ಅಂತಿತ್ತಂತಂದ್ರ ಅದು ಸಾಂಪ್ರದಾಯಿಕ. ಮುಗಿದು ಹೋಗುವ ಶಕ್ತಿ ಸಂಪನ್ಮೂಲಗಳನ್ನ ಸಾಂಪ್ರದಾಯಿಕ.
ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳಲಾರೆ, ನೀವೇ ಆನ್ಸರ್ ಮಾಡಿ. ಯಾರವ ಗುಂಡೆ? ಅದು ಫೋಟೋ ಅಲ್ಲೇ ಅದು. ನಿದ್ದೆ ಹತ್ತಲ್ಲ ನಮ್ಗೆ ಅದನ್ನ ಫೋಟೋ ನೋಡಿದ್ರೆ. ಎಲ್ಲೇ ಹುಡುಕೇಳ್ಕೊಂಡ್ ಬರ್ತೀವಿ ಅಂತವು. ಸರಿಯಾದಂತ ಉತ್ತರ ಭೂಗರ್ಭ ಶಕ್ತಿ, ಭೂಗರ್ಭ ಉಷ್ಣ ಶಕ್ತಿ ಮತ್ತು ಸೌರಶಕ್ತಿ. ಸರಿಯಾದಂತ ಉತ್ತರ ಕರೆಕ್ಟ್. ಸರ್ ನೈಸರ್ಗಿಕ ಅನಿಲ ಅಂದ್ರೆ ಏನು? ನೈಸರ್ಗಿಕ ಅನಿಲ ಅಂದ್ರೆ ಕೆಲವರು ಏನಂತಾರಂದ್ರೆ ವಾತಾವರಣದಾಗ ಸಿಗೋದು, ಗಾಳಿಯಾಗ ಸಿಗ್ತದಲ್ಲ ಅದೇ ನೈಸರ್ಗಿಕ ಅನಿಲ ಅಂದ್ರಲ್ಲ. ನೈಸರ್ಗಿಕ ಅನಿಲ ಅಂತಂದ್ರೆ ಯಾವುದು? ಎಲ್ಲಿ ಪೆಟ್ರೋಲಿಯಂ ಬಾವಿಗಳನ್ನ ಅಗಿತೀವೋ, ಪೆಟ್ರೋಲಿಯಂ ಬಾವಿಗಳನ್ನ ಅಗೆದಾಗ ನಮಗೆ ಸಿಗುವಂತ ಪೆಟ್ರೋಲಿಯಂ ಮೇಲ್ಭಾಗದಲ್ಲಿ ಸಿಗುವಂತ ಕಪ್ಪೆ ಚಿಪ್ಪಿನ ಆಕಾರದ ಅನಿಲವನ್ನೇ ನಾವು ನೈಸರ್ಗಿಕ ಅನಿಲ ಅಂತ ಕರಿತೀವಿ ಅಥವಾ ಸ್ವಾಭಾವಿಕ ಅನಿಲ ಅಂತ ಹೇಳಿ ಗುರುತಿಸ್ತೀವಿ. ಕ್ರಾಂತಿಗಳನ್ನು ಹೊಂದಿಸಿ ಬರೆಯಿರಿ. ಹಸಿರು ಕ್ರಾಂತಿ, ಹಳದಿ ಕ್ರಾಂತಿ, ಬಿಳಿ ಕ್ರಾಂತಿ, ಶ್ವೇತ ಕ್ರಾಂತಿ. ಮೊಟ್ಟೆಗಳ ಉತ್ಪಾದನೆ, ಆಹಾರ ಧಾನ್ಯಗಳ ಉತ್ಪಾದನೆ, ಹಾಲು ಉತ್ಪಾದನೆ, ಎಣ್ಣೆ ಬೀಜಗಳ ಉತ್ಪಾದನೆ. ಆನ್ಸರ್ ಮಾಡ್ತೀರಿ? ಸಿಂಪಲ್ ಇದೆ ಪ್ರಶ್ನೆ ಇದು. ಗುಂಡೇನೆ ಫಸ್ಟ್ ಆನ್ಸರ್ ಮಾಡಿ. ಸರಿಯಾದಂತ ಉತ್ತರ ಹಸಿರು ಕ್ರಾಂತಿ ಎಂದರೆ ಆಹಾರ ಧಾನ್ಯಗಳ ಉತ್ಪಾದನೆ, ಹಳದಿ ಕ್ರಾಂತಿ ಎಂದರೆ ಎಣ್ಣೆ ಬೀಜಗಳ ಉತ್ಪಾದನೆ, ಬೆಳ್ಳಿ ಕ್ರಾಂತಿ ಎಂದರೆ ಮೊಟ್ಟೆಗಳ ಉತ್ಪಾದನೆ, ಇನ್ನು ಶ್ವೇತ ಕ್ರಾಂತಿ ಎಂದರೆ ಹಾಲುಗಳ ಉತ್ಪಾದನೆ. ಹಾಗಾದ್ರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ ಕ್ರಾಂತಿ ಯಾವುದು? ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ತ್ರಿವರ್ಣ ಕ್ರಾಂತಿ ನೋಡಿ, ತ್ರಿವರ್ಣ ಕ್ರಾಂತಿ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ ಕ್ರಾಂತಿ ಯಾವುದಂದ್ರೆ ತ್ರಿವರ್ಣ ಕ್ರಾಂತಿ. ತ್ರಿವರ್ಣ ಕ್ರಾಂತಿ, ತ್ರಿವರ್ಣ ಕ್ರಾಂತಿ. ತ್ರಿವರ್ಣದಲ್ಲಿ ಎಷ್ಟು ಬಣ್ಣಗಳಿವೆ ಅಂತಂದ್ರೆ 4 ಬಣ್ಣಗಳವನ್ನು, 4 ಬಣ್ಣಗಳನ್ನು ನೋಡ್ತೀವಿ. ತ್ರಿವರ್ಣ ಕ್ರಾಂತಿ ಅಂದ್ರೆ 3 ಬಣ್ಣ ಅಲ್ಲ, ಕೇಸರಿ, ಕೇಸರಿ, ಬಿಳಿ, ಹಸಿರು, ಹಸಿರು, ಇನ್ನೊಂದು ಯಾವುದು? ನೀಲಿ, ನೀಲಿ. ಕೇಸರಿ, ಬಿಳಿ, ಹಸಿರು, ನೀಲಿ ಅನ್ನುವಂಥದ್ದು 4 ಬಣ್ಣಗಳು. ಕೇಸರಿ ಅಂತಂದ್ರೆ ಯಾವುದು? ವಿಶೇಷವಾಗಿರುವಂತ ಎನರ್ಜಿ, ಇವೆಲ್ಲ ಬರ್ತಾವಲ್ಲ, ಶಕ್ತಿ ಉತ್ಪಾದನೆ ಅಂತ ಗುರುತಿಸ್ತೀವಿ. ಸೌರಕ್ರಾಂತಿ, ಸೌರಕ್ರಾಂತಿ, ಭೂಗರ್ಭ ಶಕ್ತಿ ಉತ್ಪನ್ನ, ಪವನ ಶಕ್ತಿ, ಅವೆಲ್ಲ ಏನು ಅಂತಂದ್ರೆ ಪವನ, ಉಬ್ಬರಹಿತ ಶಕ್ತಿ, ಭೂಗರ್ಭ ಶಕ್ತಿ, ಅವೆಲ್ಲ ಕೇಸರಿಗೆ ಸಂಬಂಧಪಟ್ಟಂತೆ. ಬಿಳಿ ಅಂತಂದ್ರೆ ಏನು? ಹಾಲ. ಹಸಿರು ಅಂದ್ರೆ ಏನು? ಆಹಾರ ಧಾನ್ಯ. ನೀಲಿ ಅಂದ್ರೆ ಏನು? ಮೀನು. ಮೀನು ಮತ್ತು ಸಮುದ್ರದಲ್ಲಿ ದೊರೆಯುವಂತ ವಸ್ತುಗಳು, ಸಮುದ್ರದಲ್ಲಿ ದೊರೆಯುವಂತ ಸಮುದ್ರದ ವಸ್ತುಗಳದವಲ್ಲ, ಸೀ ಫುಡ್ ಅಂತ ಏನಿರ್ತೀವಲ್ಲ, ಸೀ ಫುಡ್ ಮತ್ತು ಸೀ ಪ್ರೊಡಕ್ಟ್, ಅದನ್ನ ಏನಂತ ಕರೀತಾರೆ? ನೀಲಿ ಕ್ರಾಂತಿ ಅಂತ ಹೇಳಿ ಕರೀತಾರೆ, ನೀಲಿ ಕ್ರಾಂತಿ. ನೆಕ್ಸ್ಟ್ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿರುವಂತ ಲಿಂಗಾನುಪಾತ ಎಷ್ಟು? ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಈಗ 2 ಕರೆಕ್ಟ್ ಆನ್ಸರ್ ಅಥವಾ ಇಲ್ಲಿ ಒಂದು ಬಿಟ್ಟು 1940 ಓಕೆ, 943 ಓಕೆ. 940 ಏನು? ಇದು ತಾತ್ಕಾಲಿಕ ಅಂಕಿ ಸಂಖ್ಯೆಗಳ ಪ್ರಕಾರ. ಶಾಶ್ವತ ಅಂಕಿ ಸಂಖ್ಯೆಗಳ ಪ್ರಕಾರ 943 ರೈಟ್ ಆನ್ಸರ್. ಇದು ತಾತ್ಕಾಲಿಕ ಆದ್ರ ಇದು ಶಾಶ್ವತ. ತಾತ್ಕಾಲಿಕ 940, ಶಾಶ್ವತ 943. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿರುವಂತ ಲಿಂಗಾನುಪಾತ. ಈ ಉದಾಹರಣೆ ಕರ್ನಾಟಕ ರಾಜ್ಯದ ಲಿಂಗಾನುಪಾತ ತೆಗೆದುಕೊಳ್ಳೋಣ. ಕರ್ನಾಟಕ ರಾಜ್ಯದ ಲಿಂಗಾನುಪಾತ ತೆಗೆದುಕೊಂಡಾಗ ಕರ್ನಾಟಕ ರಾಜ್ಯದ್ದು 965 ಓಕೆ, 965 ಓಕೆ, 973 ಓಕೆ. 973 ರೈಟ್ ಆನ್ಸರ್. ಯಾಕಂದ್ರೆ ಇದು ಶಾಶ್ವತ ಅಂಕಿ ಸಂಖ್ಯೆಗಳು, ಪರ್ಫೆಕ್ಟ್ ಆನ್ಸರ್ಗಳು ಎರಡು ಕೊಟ್ಟಿದ್ದೇವೆ ನಾವು. 940 ಅಂತ. ಎಸ್, ಇದನ್ನ ಆನ್ಸರ್ ಮಾಡಿ ನೋಡೋಣ ಒಂಚೂರು. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ಕೆಳ ಜಲಾಶಯ ಮತ್ತು ಅಣೆಕಟ್ಟುಗಳನ್ನ ಹೊಂದಿಸಿ ಬರೆಯಿರಿ.
ಪಂಪಸಾಗರ ಅಣೆಕಟ್ಟು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು, ಬಸವಸಾಗರ ಅಣೆಕಟ್ಟು, ರೇಣುಕಾ ಜಲಾಶಯ. ಈಜಿಯಾಗಿ ಆನ್ಸರ್ ಮಾಡಬಹುದಲ್ಲ ಇದನ್ನ? ನೀವು ಆನ್ಸರ್ ಆಲ್ರೆಡಿ ಮಾಡಿದ್ದೀರಿ ಇದನ್ನ. ಗುಡ್. ಮತ್ತ ಗುಂಡೆನ ಫಸ್ಟ್ ಗುಂಡೆ ಏನ್ ತಗದಪ್ಪ ಇದು? ನಿಂದ ಆಟನೇ ಗೊತ್ತಾಗಲ್ಲ ಇದು. ಎ ರೈಟ್ ಆನ್ಸರ್. ಎ ಸರಿಯಾದಂತ ಉತ್ತರ. ಪಂಪಸಾಗರ ಅಂತಂದ್ರೆ ಹೊಸಪೇಟೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ರೆ ಆಲಮಟ್ಟಿ, ಬಸವಸಾಗರ ಅಂತಂದ್ರೆ ನಾರಾಯಣಪುರ, ರೇಣುಕಾ ಜಲಾಶಯ ಅಂದ್ರೆ ಸೌದತ್ತಿ. ರೇಣುಕಾ ಜಲಾಶಯ ಅಂತ ಹೇಳಿ ಕರೀತೀವಿ. ಕರೆಕ್ಟಾ? ರಾಜ ಲಕ್ಕಂಗೌಡ ಜಲಾಶಯ ಎಲ್ಲಿದೆ? ರಾಜ ಲಕ್ಕಂಗೌಡ ಜಲಾಶಯ. ವೆರಿ ಗುಡ್. ಎಸ್, ರಾಜ ಲಕ್ಕಂಗೌಡ ಜಲಾಶಯ ಬೆಳಗಾಂ ಜಿಲ್ಲೆಯ ಹುಕ್ಕೇರಿ ತಾಲೂಕು. ನೋಡಿ, ಬೆಳಗಾಂ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಕಟ್ಟಿದಂತ ಅಣೆಕಟ್ಟು, ಬೆಳಗಾಂ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ನಿರ್ಮಾಣ ಮಾಡಿದಂತ ಜಲಾಶಯ ಹುಕ್ಕೇರಿ. ನೆಕ್ಸ್ಟ್, ವಿಮಾನ ನಿಲ್ದಾಣಗಳು. ಬೆಂಗಳೂರು ವಿಮಾನ ನಿಲ್ದಾಣ, ದೆಹಲಿ ವಿಮಾನ ನಿಲ್ದಾಣ, ಮುಂಬೈ ವಿಮಾನ ನಿಲ್ದಾಣ, ಅಮೃತ್ಸರ್ ವಿಮಾನ ನಿಲ್ದಾಣ. ಇಂದಿರಾ ಗಾಂಧಿ, ನಾಡಪ್ರಭು ಕೆಂಪೇಗೌಡ, ಶ್ರೀ ಗುರುರಾಮ್ ದಾಸ್ಜಿ ಅಥವಾ ರಾಜಾ ಸಾನ್ಸಿ, ಛತ್ರಪತಿ ಶಿವಾಜಿ ಮಹಾರಾಜ್. ಎಸ್, ಸಿ ರೈಟ್ ಆನ್ಸರ್ ನೋಡಿ. ಯಾಕಂದ್ರೆ C4 ಅದಲ್ಲಿ, C4. ನೀವು ಬೇರೆ ಇದನ್ನು ಗುರುತಿಸಿರ್ಬೋದು. ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ, ದೆಹಲಿ ಇಂದಿರಾ ಗಾಂಧಿ, ಬೆಂಗಳೂರು ಕೆಂಪೇಗೌಡ. ಕರೆಕ್ಟಾ? ಇನ್ನು ಉಳಿದದ್ದು ರಾಜಾ ಸಾನ್ಸಿ ಅಥವಾ ಶ್ರೀ ಗುರುರಾಮ್ ದಾಸ್ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಕಲ್ಕತ್ತಾದಲ್ಲಿ ಇದೆ ನೋಡಿ. ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂಡೋಮಾನ್ ನಿಕೋಬಾರದ ಪೋರ್ಟ್ ಬ್ಲೇಯರ್ದಲ್ಲಿ ಇದೆ. ಅಂಡೋಮಾನ್ ನಿಕೋಬಾರದ ಪೋರ್ಟ್ ಬ್ಲೇಯರ್ದಲ್ಲಿ. ಟೋಟಲ್ ಭಾರತ ದೇಶದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ? ಟೋಟಲ್ ಭಾರತ ದೇಶದಲ್ಲಿ, ಎಕ್ಸಲೆಂಟ್, ಭಾರತ ದೇಶದಲ್ಲಿ 35 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ. ಭಾರತ ದೇಶದಲ್ಲಿ ಕಂಡುಬರುವ ಒಟ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಸಂಖ್ಯೆ 35. ನೆಕ್ಸ್ಟ್, ಪ್ರಮುಖ ಜಲ ವಿದ್ಯುತ್ ಯೋಜನೆಗಳಾದ ಬನ್ ಸಾಗರ್, ಇಂದಿರಾ ಸಾಗರ್, ಗಾಂಧಿ ಸಾಗರ್ ಯೋಜನೆಗಳು ಕೆಳಕಂಡ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಉತ್ತರ ಪ್ರದೇಶದಲ್ಲಿ. ಯಾವ ರಾಜ್ಯದಲ್ಲಿ ಇದೆ ಫೇಮಸ್? ಪ್ರಮುಖ ಜಲ ವಿದ್ಯುತ್ ಯೋಜನೆಗಳಾದ ಬನ್ ಸಾಗರ್ ಯೋಜನೆ, ಬನ್ ಸಾಗರ್, ಇಂದಿರಾ ಸಾಗರ್, ಗಾಂಧಿ ಸಾಗರ್. ಇಂದಿರಾ ಸಾಗರ್ ಯೋಜನೆಗಳು ಮಧ್ಯಪ್ರದೇಶದಲ್ಲಿ. ಬನ್ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ? ಸೋನು ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೋನು ನದಿಗೆ ಅಡ್ಡಲಾಗಿ ಬನ್ ಸಾಗರ ಅಣೆಕಟ್ಟನ್ನ ನಿರ್ಮಾಣ ಮಾಡಲಾಗಿದೆ. ಫೇಮಸ್. ಸೋನು ಯಾವ ನದಿಯ ಉಪನದಿ ಇದು? ಸೋನು ಎಂಬುದು ಯಾವ ನದಿಯ ಉಪನದಿ? ಗಂಗಾ ನದಿಯ ಉಪನದಿ. ಗಂಗಾ ನದಿಯ ಉಪನದಿ. ಗಂಗಾ ನದಿ ಎಡದಂಡೆ ಉಪನದಿನೋ ಬಲದಂಡೆ ಉಪನದಿನೋ?
ಬಲದಂಡೆಯ ಉಪನದಿ ನೋಡಿ, ಬಲದಂಡೆಯ ಉಪನದಿಯಾಗಿದೆ. ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಎಲ್ಲಿದೆ? ಗೋವಿಂದ ವಲ್ಲಭ ಪಂತ ಅಣೆಕಟ್ಟು, ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಎಲ್ಲಿದೆ? ಸರಿಯಾದಂತ ಉತ್ತರ ಉತ್ತರ ಪ್ರದೇಶದಲ್ಲಿದೆ ನೋಡಿ. ಉತ್ತರ ಪ್ರದೇಶದ ಯಾವ ಸ್ಥಳ ಅಂದ್ರೆ ಮಿರ್ಜಾಪುರ್ ಜಿಲ್ಲೆ. ಉತ್ತರ ಪ್ರದೇಶದ ಮಿರ್ಜಾಪುರ್ ಜಿಲ್ಲೆಯ ಪಿಪ್ರಿ ಎಂಬ ಸ್ಥಳದಲ್ಲಿ, ಪಿಪ್ರಿ ಎಂಬ ಸ್ಥಳ, ಉತ್ತರ ಪ್ರದೇಶದ ಮಿರ್ಜಾಪುರ್ ಜಿಲ್ಲೆಯ ಪಿಪ್ರಿ ಎಂಬ ಸ್ಥಳದಲ್ಲಿ ಈ ಒಂದು ಯಾವ ಅಣೆಕಟ್ಟಿದೆ ಅಂತಂದ್ರೆ ಗೋವಿಂದ ವಲ್ಲಭ ಪಂತ ಅಣೆಕಟ್ಟು. ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಇಲ್ಲಿ ಕಂಡು ಬರ್ತದೆ. ಎಸ್. ಭಾರತದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ. ಉತ್ತರಾಖಂಡನ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಪ್ರಸಿದ್ಧ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಮಣಿಪುರ ರಾಜ್ಯದಲ್ಲಿದೆ. ಕರ್ನಾಟಕದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಚಿಟ್ಟೆ ಉದ್ಯಾನವನವಾಗಿದೆ. ದಾಚಿಗಾಮ್ ರಾಷ್ಟ್ರೀಯ ಉದ್ಯಾನವನ ಉತ್ತರ ಪ್ರದೇಶದ ರಾಜ್ಯದಲ್ಲಿ ಕಂಡುಬರುತ್ತದೆ. ಎರಡೇ ಆಪ್ಷನ್ಸ್ ತಗೋಬೇಕಲ್ಲ, ಇದ್ದಿದ್ರ ಕರೆಕ್ಟ್ ಹುಡುಕಾಡೋದಿದೆ. ಒಂದು 3 ರೈಟ್ ಆನ್ಸರ್. 1-3 ಸರಿಯಾದಂತ ಉತ್ತರ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಈ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನಕ್ಕಿರುವ ಇನ್ನೊಂದು ಹೆಸರೇನು? ಎಸ್, ರಾಮಗಂಗಾ ರಾಷ್ಟ್ರೀಯ ಉದ್ಯಾನವನ. ರಾಮಗಂಗಾ ರಾಷ್ಟ್ರೀಯ ಉದ್ಯಾನವನ ಅಂದ್ರೂ ಒಂದೇ, ಹ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಅಂದ್ರೂ ಒಂದೇ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂದ್ರೂ ಒಂದೇ. ಕರೆಕ್ಟ್. 1-3 ಕರ್ನಾಟಕದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಚಿಟ್ಟೆ ಉದ್ಯಾನವನವಾಗಿದೆ. 1-3 ರೈಟ್ ಆನ್ಸರ್. ನೆಕ್ಸ್ಟ್, ಹಿಮಾಲಯ ಪರ್ವತ ಶ್ರೇಣಿಗಳ ಸರಣಿಯಲ್ಲಿ ಈ ಕೆಳಗಿನ ಯಾವ ಶ್ರೇಣಿಯನ್ನು ಹಿಮಾಲಯ ತಪ್ಪಲಿನ ಬೆಟ್ಟಗಳೆಂದು ಕರೆಯಲಾಗಿದೆ? ಬೃಹತ್ ಹಿಮಾಲಯ, ಮಧ್ಯ ಹಿಮಾಲಯ, ಶಿವಾಲಿಕ್ ಹಿಮಾಲಯ, ಗಡಿಯಾಚಿನ ಹಿಮಾಲಯ. ಹಿಮಾಲಯ ಪರ್ವತಗಳ ಶ್ರೇಣಿಗಳ ಸರಣಿಯಲ್ಲಿ ಹಿಮಾಲಯದ ಶಿವಾಲಿಕ್ ಹಿಮಾಲಯ ನೋಡಿ, ಹಿಮಾಲಯದ ಕೆಳಗಿನ ಬೆಟ್ಟಗಳು ಅಂತ ಕರೀತಾರೆ. ಪಾದ ಬೆಟ್ಟಗಳಂದ್ರು ಒಂದೇ, ಶ್ರೇಣಿಗಳಂದ್ರು ಒಂದೇ. ಪಾದ ಬೆಟ್ಟಗಳು ಅಂತೇಳಿ ಗುರುತಿಸ್ತಾರೆ ಹಿಮಾಲಯದ ಪಾದ ಬೆಟ್ಟಗಳು. ಯಾಕಂದ್ರೆ ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ ಅಂತೇಳಿ 3 ನೋಡ್ತೀವಿ. ಅಪ್ಪರ್ ಹಿಮಾಲಯ, ಮಿಡಲ್ ಹಿಮಾಲಯ, ಲೋವರ್ ಹಿಮಾಲಯ. ಲೋವರ್ ಹಿಮಾಲಯ ಇರುವ ಇನ್ನೊಂದು ಹೆಸರೇ ಶಿವಾಲಿಕ್ ಹಿಮಾಲಯ ಅಂತೇಳಿ ನೋಡ್ತೀವಿ. ಕಾರಾಕೋರಂ ಶ್ರೇಣಿ ಅಥವಾ ಕೇಟು ಯಾವ ಹಿಮಾಲಯದಲ್ಲಿದೆ? ಕಾರಾಕೋರಂ ಶ್ರೇಣಿ ಅಥವಾ ಕೇಟು ಯಾವ ಹಿಮಾಲಯದಲ್ಲಿ ಕಂಡುಬರುತ್ತದೆ? ಕಾರಾಕೋರಂ ಶ್ರೇಣಿ ಅಥವಾ ಕೇಟು ಯಾವ ಹಿಮಾಲಯದಲ್ಲಿದೆ ಅಂದ್ರೆ ಗಡಿಯಾಚಿನ ಹಿಮಾಲಯದಲ್ಲಿ ಕಂಡುಬರುತ್ತದೆ. ಗಡಿಯಾಚಿನ ಹಿಮಾಲಯದಲ್ಲಿ ಕಂಡುಬರುತ್ತದೆ. ಹಿಮಾಲಯದ ಹೊರಭಾಗ ಅಂತ ಹೇಳಿ ಗುರುತಿಸ್ತೀವಲ್ಲ, ಆ ಹಿಮಾಲಯದ ಹೊರಭಾಗವನ್ನು ಗಡಿಯಾಚಿನ ಹಿಮಾಲಯ ಅಂತ ಹೇಳಿ ಕರಿತೀವಿ. ಆ ಗಡಿಯಾಚಿನ ಹಿಮಾಲಯದಲ್ಲಿ ಇದು ಕಂಡುಬರುತ್ತದೆ. ಮೌಂಟ್ ಎವರೆಸ್ಟ್ ಯಾವ ಹಿಮಾಲಯದಲ್ಲಿದೆ? ಮೌಂಟ್ ಎವರೆಸ್ಟ್ ಎಂಬುದು ಯಾವ ಹಿಮಾಲಯದಲ್ಲಿದೆ? ರೈಟ್, ಬೃಹತ್ ಹಿಮಾಲಯದಲ್ಲಿದೆ ನೋಡಿ. ಬೃಹತ್ ಹಿಮಾಲಯ ಅಂದ್ರೂ ಒಂದೇ, ಮಹಾ ಹಿಮಾಲಯ ಅಂದ್ರೂ ಒಂದೇ. ಬೃಹತ್ ಹಿಮಾಲಯದಲ್ಲಿ ಕಂಡುಬರುತ್ತದೆ. ಒಂದು ಕೃಷಿ ಭೂಮಿಯಲ್ಲಿ ಏಕಕಾಲಿಕ 2-3 ಬೆಳೆಗಳನ್ನು ಬೆಳೆಯುವುದಕ್ಕೆ ಹೀಗೆಂದು ಕರೆಯುತ್ತಾರೆ? ವಾಣಿಜ್ಯ ಬೇಸಾಯ, ಮಿಶ್ರ ಬೇಸಾಯ, ತೋಟಗಾರಿಕಾ ಬೇಸಾಯ, ಸಾಂದ್ರ ಬೇಸಾಯ. ಎಸ್, ವೆರಿ ಗುಡ್. ಸಾಂದ್ರ ಬೇಸಾಯ ಅಂತ ಕರೀತಾರೆ ನೋಡಿ. 70% ಮಿಶ್ರ ಬೇಸಾಯಕ್ಕೆ. ಮಿಶ್ರ ಬೇಸಾಯ ಅಂದ್ರೆ ಏನು ಗೊತ್ತಾ? ಬೆಳೆಗಳ ಜೊತೆಯಲ್ಲಿ ಕೋಳಿ, ಕುರಿ, ಪಶುಸಂಗೋಪನೆ, ಆಕಳು,
ಎಮ್ಮಿ. ಅವಕ್ಕೆ ಏನಂತ ಕರೀತಾರೆ ಅಂದ್ರೆ ಮಿಶ್ರ ಬೇಸಾಯ ಅಂತ ಕರೀತಾರೆ. ಮಿಶ್ರ ಬೇಸಾಯ. ಅಸ್ಸಾಂ, ಮೇಘಾಲಯಗಳಲ್ಲಿ ಅರಣ್ಯದ ಪ್ರಕಾರ ಕಂಡು ಬರುತ್ತದೆ. ಹಿಮಾಲಯದ ಆಲ್ಪೈನ್ಸ್ ಅರಣ್ಯಗಳು, ಮ್ಯಾಂಗ್ರೋವ್ಸ್ ಅರಣ್ಯಗಳು, ನಿತ್ಯ ಹರಿದ್ವರ್ಣ ಅರಣ್ಯಗಳು, ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು. ಅಸ್ಸಾಂ ಮತ್ತು ಮೇಘಾಲಯದಲ್ಲಿ ಯಾಕಂದ್ರೆ ಎಷ್ಟು ದಟ್ಟವಾಗಿರುವಂತಹ ಅರಣ್ಯ ಪ್ರಮಾಣ ಕಂಡು ಬರುತ್ತದೆ. ರಾಷ್ಟ್ರೀಯ ಉದ್ಯಾನವನಗಳದಾವೆ, ಜೈವಿಕ ಸಂರಕ್ಷಣಾ ತಾಣಗಳದಾವೆ ಆ ಭಾಗದಲ್ಲಿ. ನೆಕ್ಸ್ಟ್, ನಿತ್ಯ ಹರಿದ್ವರ್ಣ ಕಾಡುಗಳು ರೈಟ್ ಆನ್ಸರ್. ಎವರ್ ಗ್ರೀನ್ ಫಾರೆಸ್ಟ್ ಅಂತ ಏನ್ ಕರಿತೀವಲ್ಲ, ನಿತ್ಯ ಹರಿದ್ವರ್ಣ ಕಾಡುಗಳು, ನಿತ್ಯ ಹರಿದ್ವರ್ಣ ಅರಣ್ಯಗಳು ರೈಟ್ ಆನ್ಸರ್. ಉತ್ತರದ ಮೈದಾನಗಳು ಈ ಮಣ್ಣಿನಿಂದ ನಿರ್ಮಾಣವಾಗಿವೆ. ಉತ್ತರದ ಮಹಾಮೈದಾನ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣ ಆಗಿದೆ. ಸಹಜವಾಗಿಲ್ಲ, ಮೆಕ್ಕಲು ಮಣ್ಣವನ್ನ ಭಾರತ ದೇಶದ ಹೃದಯ ಅಂತ ಕರಿತೀವಿ. ಉತ್ತರದ ಮಹಾಮೈದಾನದಲ್ಲಿ ಅಪಾರ ಪ್ರಮಾಣದಲ್ಲಿ ಮೆಕ್ಕಲು ಮಣ್ಣು ಕಂಡು ಬರುವುದರಿಂದ ಸಹಜವಾಗಿಯೇ ಉತ್ತರದ ಮಹಾಮೈದಾನವನ್ನ ಭಾರತ ದೇಶದ ಹೃದಯ ಭಾಗ ಎನ್ನುವರು. ಮೆಕ್ಕಲು ಮಣ್ಣು ನೋಡಿ. ಈ ಕೆಳಗಿನ ಯಾವ ಮಣ್ಣನ್ನ ನದಿ ಸಂಚಯನ ಮಣ್ಣು ಎಂದು ಕರೆಯುತ್ತಾರೆ? ಯಾವ ಮಣ್ಣನ್ನ ನದಿ ಸಂಚಯನ ಮಣ್ಣು ಎನ್ನುವರಂದ್ರ ಮೆಕ್ಕಲು ಮಣ್ಣನ್ನ ನದಿ ಸಂಚಯನ ಮಣ್ಣು ಅಂತ ಕರೀತಾರೆ. ನದಿಗಳು ಹರಿಯುವುದರಿಂದ ನಿರ್ಮಾಣಗೊಳ್ಳುವ ಮಣ್ಣನ್ನ ಮೆಕ್ಕಲು ಮಣ್ಣನ್ನ ನದಿ ಸಂಚಯನ ಮಣ್ಣು ಅಂತ ಗುರುತಿಸ್ತಾರೆ. ನದಿ ಸಂಚಯನ ಮಣ್ಣು. ಯಾವ ಮಣ್ಣನ್ನ ರೇವೆ ಮಣ್ಣು ಎನ್ನುವರು? ಇದರಲ್ಲಿ ಯಾವುದು ರೇವೆ ಮಣ್ಣಾಗಿದೆ? ರೇವೆ ಮಣ್ಣು. ರೇವೆ ಮಣ್ಣು ಎನ್ನುವರು. ಮೆಕ್ಕಲು ಮಣ್ಣು ನೋಡಿ, ಮೆಕ್ಕಲು ಮಣ್ಣಿಗಿರುವಂತ ರೇವೆ ಮಣ್ಣು. ಯಾವ ಮಣ್ಣನ್ನ ರೆಗೂರು ಮಣ್ಣು ಎನ್ನುವರು? ಕಪ್ಪು ಮಣ್ಣು. ಯಾವ ಮಣ್ಣು ಬಸಾಲ್ಟ್ ಶಿಲೆಯಿಂದ ನಿರ್ಮಾಣಗೊಂಡಿದೆ? ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣಗೊಂಡ ಮಣ್ಣು ಯಾವುದು? ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣಗೊಂಡ ಮಣ್ಣು ಅಂದ್ರೆ ಕಪ್ಪು ಮಣ್ಣು ನೋಡಿ. ಯಾವ ಶಿಲೆಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಬಸಾಲ್ಟ್ ಶಿಲೆ. ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತ ರಾಜ್ಯ ಯಾವುದು? ಹರಿಯಾಣ ರಾಜ್ಯ ನೋಡಿ. ಇಡೀ ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತ ರಾಜ್ಯ ಅಂದ್ರೆ ಹರಿಯಾಣ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳ್ಳುಳ್ಳಿ ಬೆಳೆಯಲಾಗುತ್ತದೆ? ಬೆಳ್ಳುಳ್ಳಿ. ಗುಂಡೆ ಹೆಂಗ ಆನ್ಸರ್ ಮಾಡ್ತೀನಿ? ಅಟ್ಟ ತಲೆ ಮ್ಯಾಗ ಮಣ್ಣು ಹಾಕೊಂಡು ಅಲ್ಲೆಲ್ಲ ನೀ ಮಣ್ಣೆ ಬಿದ್ದು ಅದ್ದಾಡಿ ಕರೆಕ್ಟ್ ಆನ್ಸರ್ ಮಾಡ್ತಂದ್ರೆ ಹೆಂಗಿರ್ಬೋದು ನೀವು? ಶಕ್ತಿ. ಸರಿಯಾದಂತ ಉತ್ತರ ರಾಜಸ್ಥಾನ್ ರೈಟ್ ಆನ್ಸರ್. ರಾಜಸ್ಥಾನ ಸರಿಯಾಗಿರುವಂತ ಉತ್ತರ. ಅತಿ ಹೆಚ್ಚು ಬೆಳ್ಳುಳ್ಳಿ ಉತ್ಪಾದನೆ ಮಾಡುವ ರಾಜ್ಯ ಅಂದ್ರೆ ರಾಜಸ್ಥಾನ. ಗರಿಷ್ಠ ಪ್ರಮಾಣದಲ್ಲಿ ಸಜ್ಜಿ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಅತಿ ಹೆಚ್ಚು ಸಜ್ಜಿ ಬೆಳೆಯುವ ರಾಜ್ಯನ ರಾಜಸ್ಥಾನ. ನೆಕ್ಸ್ಟ್, ಶ್ರೀಗಂಧದ ಮರಗಳಿಗೆ ಪ್ರಸಿದ್ಧಿಯಾದ ರಾಜ್ಯ ಯಾವುದು? ಶ್ರೀಗಂಧದ ಮರಗಳಿಗೆ ಪ್ರಸಿದ್ಧಿಯಾದ ರಾಜ್ಯ ಕರ್ನಾಟಕ ರಾಜ್ಯ ನೋಡಿ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಕಾಲ ಬೇಸಿಗೆ ಕಾಲ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಹಿಂಗಾರು ಮಾನ್ಸೂನ್ ಮಾರುತಗಳ ಕಾಲ, ಚಳಿಗಾಲ. ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಕಾಲ ಯಾವುದು?
ಶಬಾಷ್. 62% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಬೇಸಿಗೆಯಲ್ಲಿ 10%, ಮುಂಗಾರು ಮಳೆ 75%, ಹಿಂಗಾರು ಮಳೆ ಎಷ್ಟು 13%, ಚಳಿಗಾಲ ಬಂದ್ಬಿಟ್ಟು 2%. 10, 75, 13, 2, 5 ಕರೆಕ್ಟ್. ಕೈಲ ಬಂದ್ಬಿಟ್ಟು 1, 1, 2, 3, 7 100. ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಗೊಂಡ ಸ್ಥಳ. ಭದ್ರಾವತಿ ರೈಟ್ ಆನ್ಸರ್ ನೋಡಿ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಪ್ರಾರಂಭಗೊಂಡಿದ್ದಿಲ್ಲ. ಅದಕ್ಕೇನಂತ ಕರೆದ್ರು ಅಂದ್ರೆ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್. ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ವಿಮಾನ ಸಂಚಾರವಾದ ಸ್ಥಳ. ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ವಿಮಾನ ಸಂಚಾರವಾದ ಸ್ಥಳ ಯಾವಂದ್ರೆ ಬಳ್ಳಾರಿ. ಕರ್ನಾಟಕ ಒಟ್ಟು ಭೂ ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್. ಎಷ್ಟನೇ ಸ್ಥಾನದಲ್ಲಿದೆ ಕರ್ನಾಟಕ ರಾಜ್ಯ ಅಂತಂದ್ರೆ ವಿಸ್ತೀರ್ಣದಲ್ಲಿ 6ನೇ ಸ್ಥಾನದಲ್ಲಿದೆ. 5.83% ವಿಸ್ತೀರ್ಣ ಇದೆ. 5.83. ಇಂಥವು ಹೇಳಿ ಖುಷಿ ಪಡೋರೇನ ನಿಧಿಗಣ್ಣಾಗ. ಕರ್ನಾಟಕದ ಮೊದಲ ಜಲವಿದ್ಯುತ್ ಯೋಜನೆ ಯಾವ್ದು? ಶಿವನ ಸಮುದ್ರ. ಅದಕ್ಕೆ ಏನಂತ ಕರೆದರು ಅಂತಂದ್ರೆ ಕೆ ಶೇಷಾದ್ರಿ ಅಯ್ಯರ್ ಅಂತ ಕರೆದರು. ಈ ಕೆಳಗಿನ ಯಾವ ಜಲವಿದ್ಯುತ್ ಯೋಜನೆ ಅತಿ ಹೆಚ್ಚು ಜಲವಿದ್ಯುತ್ ಅನ್ನು ಉತ್ಪಾದನೆ ಮಾಡುತ್ತದೆ? ಎಸ್, ಲಿಂಗನಮಕ್ಕಿ ನೋಡಿ. ಇದಕ್ಕೇನಂತ ಕರೀತಾರೆ ಅಂದ್ರೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಅಂತ ಕರೀತಾರೆ. ಅತಿ ಹೆಚ್ಚು ಸಾಗುವಳಿಗೊಳಗಾದಂತ ಭೂಮಿ ಅಂದ್ರೆ ಗುಲ್ಬರ್ಗ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಯಾವ ಭೂಮಿ ಸಾಗುವಳಿಗೆ ಫೇಮಸ್ ಆಗಿದೆ ಅಂದ್ರೆ ಗುಲ್ಬರ್ಗ. 1974 ಆಪರೇಷನ್ ಫ್ಲಡ್ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಶ್ವೇತ ಕ್ರಾಂತಿಗೆ ಸಂಬಂಧಪಟ್ಟಿದೆ. ಛೋಟಾ ನಾಗ್ಪುರ್ ಪ್ರಸ್ಥ ಭೂಮಿಯನ್ನ ಭಾರತ ದೇಶದ ಹೃದಯ ಭಾಗ ಎಂದು ಕರೆಯಲು ಕಾರಣ ಇಲ್ಲಿರುವಂತ ಅತಿ ಹೆಚ್ಚಿನ ಪ್ರಮಾಣದ ಕಲ್ಲಿದ್ದಲು ನಿಕ್ಷೇಪ ಮತ್ತು ಕಬ್ಬಿಣ ಎಲ್ಲ ಬರ್ತದೆ. ಕಬ್ಬಿಣ, ಕಲ್ಲಿದ್ದಲು, ಆದ್ರೆ ಕಲ್ಲಿದ್ದಲು ಫೇಮಸ್ ಇದೆ. ಕಲ್ಲಿದ್ದಲು ಉಷ್ಣವಲಯದ ಚಂಡಮಾರುತಗಳಿಂದ ಮತ್ತೆ ನಷ್ಟಕ್ಕೊಳಗಾಗುವ ಪ್ರದೇಶ. ಇದು ಬಹಳ ಫೇಮಸ್ ಆದಂತ ಪ್ರಶ್ನೆ. ಉಷ್ಣವಲಯದ ಚಂಡಮಾರುತಗಳಿಂದ ಮತ್ತೆ ಮತ್ತೆ ನಷ್ಟಕ್ಕೊಳಗಾಗುತ್ತಿರುವಂತ ಪ್ರದೇಶ. ಉಷ್ಣವಲಯದ ಚಂಡಮಾರುತಗಳಿಂದ ಗುಜರಾತದ ತೀರ ಪ್ರದೇಶ, ಕೊಂಕಣ ತೀರ ಪ್ರದೇಶ, ಕೋರಮಂಡಲ ತೀರ ಪ್ರದೇಶ. ಸರಿಯಾದಂತ ಉತ್ತರ ಕೋರಮಂಡಲ ಪ್ರದೇಶ ತೀರಿಸಿ ರೈಟ್ ಆನ್ಸರ್. ಯಾಕಂದ್ರೆ ಅತಿ ಹೆಚ್ಚು ಚಂಡಮಾರುತ ಪ್ರಭಾವಕ್ಕೊಳಗಾಗುವ ರಾಜ್ಯನೇ ಇದೆ ತಮಿಳುನಾಡು. ತಮಿಳುನಾಡು ಯಾವ ರಾಜ್ಯ ಅಂತಂದಿದ್ದು ಯಾವ ಕರಾವಳಿ ಅಂದ್ರೆ ಕೋರಮಂಡಲ ಕರಾವಳಿ. ಭಾರತದಿಂದ ಅತಿ ಹೆಚ್ಚು ಬಾಸುಮತಿ ಅಕ್ಕಿ ಎಲ್ಲಿ ರಫ್ತಾಗುತ್ತದೆ ಅಂದ್ರೆ ಸೌದಿ ಅರೇಬಿಯಾಕ್ಕೆ ರಫ್ತಾಗ್ತದೆ. ಬೀಳದ ಬಿರಿಯಾನಿ ಅಲ್ಲೇ ಜಾಸ್ತಿ ಅಲ್ಲ, ಅದ ಗೂಳಂಗ್ ಬಿರಿಯಾನಿ ಹೋಗ್ತದೆ ಸೌದಿ ಅರೇಬಿಯಾ. ಅದು ಬಾಸುಮತಿ ಅಕ್ಕಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಅಂತಂದ್ರೆ ಆಲಮಟ್ಟಿ. ಡೋಲೋಮೈಟ್ ಇದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಡೋಲೋಮೈಟ್ ನೋಡಮ್ಮ ಆನ್ಸರ್ ಮಾಡಿದ. ರೂಪಾಂತರ ಶಿಲೆಯಾಗಿದೆ, ಅಗ್ನಿ ಶಿಲೆಯಾಗಿದೆ, ಜಲಜ ಶಿಲೆಯಾಗಿದೆ. ಸರಿಯಾದಂತ ಉತ್ತರ ಜಲಜ ಶಿಲೆಯಾಗಿದೆ. ಜಲಜ ಶಿಲೆ. ಹಿರಾಕುಡ್ಡ ಒಡಿಸ್ಸಾ, ಮೆಟ್ಟೂರು ತಮಿಳುನಾಡು, ಮಹಾನದಿ ನಿಮಗೆ ಕೊಟ್ಟರೆ ಮಹಾನದಿ ಛತ್ತೀಸ್ಗಢ ರಾಜ್ಯದಲ್ಲಿ ಹೇಳ್ತದೆ, ಬಟ್ ಒಡಿಸ್ಸಾ ರಾಜ್ಯದಲ್ಲಿ ಫೇಮಸ್ ಮಹಾನದಿ. ಇರ್ಲಿ, ಇದರ ಆನ್ಸರ್ ಯಾವ್ದಾಗ್ತದೆ? ನೀವೇ ಆನ್ಸರ್ ಮಾಡಿ ನೋಡೋಣ. ಶಬಾಷ್. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ.